ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನನ್ನ ಮಗನ್ನ ಕಾನ್ವೆಂಟಿಂದ ಕರ್ಕೊಂಡು ಬರ್ತಾ ಇದ್ದೀವಿ. ಬಾರು ಫ್ರೆಂಡ್ಸ್, ಇವಾಗ ಹೋಗಿ ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ದೀಪ ಹಚ್ಚಬೇಕು, ಮತ್ತು ಏನು ಬಟ್ಟೆ ಪ್ಯಾಕ್ ಮಾಡಬೇಕು. ಇದೆಲ್ಲ ಕೆಲಸಗಳಿದ್ದಾವೆ. ಸಿಕ್ಕಾಬಿಟ್ಟೆ ಹರಿಬರಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಮತ್ತು ಐಬ್ರೋ ಮಾಡ್ಸೋಕೆ ಹೋಗಬೇಕು. ಸ್ವಲ್ಪ ಹೌದು, ಸ್ವಲ್ಪ ಸರ್ಕಲ್ ಕಡೆ ಹೋಗಿ ಏನೇನೋ ತರೋದಿದೆ, ಅದು ಮಾಡಬೇಕು. ಎಷ್ಟು ಬ್ಯುಸಿ ಅಂದರೆ ಇವತ್ತು ಬೆಳಗ್ಗೆ ಇನ್ನೂ ಫ್ರೀ ಇಲ್ಲ ಗೈಸ್. ಜಸ್ಟ್ ಒಂದು ನಿಮಿಷ ಕುಂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಅಷ್ಟು ಬ್ಯುಸಿ ಆಗಿದ್ದೀವಿ. ಅಂದರೆ ಬಸ್ಸೇನೋ ಈಗಲೇ ಬಂದ್ಬಿಡ್ತೆ ಅಂತಲ್ಲ, ಅದು ಲೇಟಾಗೇ ಬರುತ್ತೆ. ಅಲ್ಲಿವರೆಗೂ ನಾವು ಮಾಡೋ ಕೆಲಸಗಳು ತುಂಬ ಇದ್ದಾವೆ. ಹೀಗೆ ನಾನು ಹೇಳಿದಾಗೆ ಇಷ್ಟು ಕೆಲಸಗಳಿದ್ವು. ಅದನ್ನೆಲ್ಲ ಮುಗಿಸಿ ಒಂದು ಸುಮಾರು 9 ಗಂಟೆ ಅಷ್ಟರಲ್ಲಿ ಬಸ್ ಬಂದು ನಿಲ್ತು. ಸೊ ನಾವು ರೆಡಿ ಆಗಿದ್ವಿ, ಬಟ್ಟೆನೂ ಕೂಡ ಪ್ಯಾಕ್ ಮಾಡಿ ರೆಡಿ ಇತ್ತು. ಎಲ್ಲನೂ ಬಸ್ಗೆ ತುಂಬಿದ್ವಿ ಡಿಕ್ಕಿಗೆ. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಬಸ್ಗೆ ದೊಡ್ಡವರು ಪೂಜೆ ಎಲ್ಲ ಮಾಡಿ ಕೊನೆಗೆ ನಮ್ಮ 5 ಜನ ಮುತ್ತೈದೆಯರಿಗೂ ಕೊಡಿ ಪೂಜೆ ಮಾಡಲಿ ಅಂತ ಹೇಳಿ ನಾವು ಮಾಡಿದ್ವಿ. ಸೊ ಹೀಗೆಲ್ಲ ಪೂಜೆ ಮುಗಿಸಿ ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ. ನಾನಂತೂ ಕೊನೆ ಹತ್ರ ಸೀಟಲ್ಲಿ ಕೂತ್ಕೊಂಡೆ, ನಂಗೆ ಸಿಕ್ಕಿದ್ದೆ ಅದು. ಸೊ ಅದಕ್ಕೆ ಸೊ ದೇವ್ರನ್ನ ಬೇಡ್ಕೊಂಡು ಚೌಡೇಶ್ವರಿ ಅಮ್ಮನಿಗೆ ಒಂದು ಉಗೆ ಅಂತ ಹೇಳಿ ಬಸ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಡ್ಯಾನ್ಸರ್ಸ್ನ ನೃತ್ಯ ಪ್ರದರ್ಶನ. ಎಲ್ಲ ರೀತಿಯ ಡ್ಯಾನ್ಸ್ ಸ್ಟೆಪ್ಸ್ ಕೂಡ ನಾನು ಇದೇ ಬಸ್ಸಲ್ಲಿ ನೋಡ್ಬಿಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರ ಬೆಲ್ಲಿ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ನಾಗಿಣಿ ಡ್ಯಾನ್ಸ್, ಎಲ್ಲ ರೀತಿಯ ಡ್ಯಾನ್ಸ್ಗಳನ್ನೂ ಮಾಡಿದ್ರು. ಈ ರೀತಿ ಎಲ್ಲ ರೀತಿಯ ಡ್ಯಾನ್ಸ್ಗಳನ್ನೂ ಟ್ರೈ ಮಾಡಿದ್ಮೇಲೆ ಎಲ್ಲರೂ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನೋಡಿದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಇದ್ವಿ. ನನ್ನ ಮಗ ಅಂತೂ ಆರಾಮಾಗಿ ನಿದ್ದೆ ಮಾಡ್ದ, ನನಗಂತೂ ನಿದ್ದೆ ಇರಲಿಲ್ಲ. ಸದ್ಯ ಅವ್ನು ನಿದ್ದೆ ಮಾಡಿದ್ದಕ್ಕೆ ನನಗೆ ಖುಷಿ ಆಯಿತು. ನೋಡಿ, ಇದು ಹೊಸದಾಗಿ ಸಾಗರದಲ್ಲಿ ಮಾಡಿರುವಂತಹ ಹೊಸ ಸೇತುವೆ. ಇಲ್ಲಿ ಕಾಣಿಸ್ತಾ ಇರೋ ನದಿಯಿಂದನೇ ಮೊದಲು ಲಾಂಚ್ ಹೋಗ್ತಾ ಇದ್ದಿದ್ದು. ಕಳೆದ 1 ವರ್ಷದಿಂದ ಲಾಂಚ್ ಇಲ್ಲ, ಯಾಕಂದರೆ ಎಲ್ಲ ಬ್ರಿಡ್ಜಿಂದನೇ ಓಡಾಡ್ತಾ ಇರೋದ್ರಿಂದ ಲಾಂಚ್ ಯಾರು ಯೂಸ್ ಮಾಡ್ತಾ ಇಲ್ಲ. ಈಗಲೂ ಕೂಡ ಆ ಜಲಮಾರ್ಗವನ್ನು ಮಿಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ನಾವು ಅಲ್ಲಿಂದ ಇಳಿದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ. ಫಸ್ಟು 2 ರೂಮ್ ಮಾಡ್ಕೊಂಡ್ವಿ, ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ. ಸ್ನಾನ ಮಾಡಿ ರೆಡಿ ಆಗೋಕ್ಕೆ ನೋಡಿ, ಇದು ನಾನು ಸ್ನಾನ ಮಾಡಿ ರೆಡಿಯಾಗಿ ಹಾಕ್ಕೊಂಡಿದ್ದು ಸೀರೆ. ಅಲ್ಲಿಂದ ಹೋಗಿದ್ದು ದೇವಸ್ಥಾನಕ್ಕೆ. ಮಳೆ ಬರ್ತಾಯಿತ್ತು, ಆದರೂ ಚೆನ್ನಾಗಿತ್ತು. ಇನ್ನು ಈ ದೇವಾಲಯದ ಬಗ್ಗೆ ಹೇಳೋದಾದರೆ, ಮಲೆನಾಡಿನ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆಸಿರುವ ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯ, ನಂಬಿಕೆ ಮತ್ತು ಜನಪದ ಸಂಸ್ಕೃತಿಯ ಸಂಕೇತವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಚೌಡೇಶ್ವರಿ ದೇವಿಯು ಮೂಲತಃ ದೇವಿಕಾನು ಎಂಬ ಅರಣ್ಯ ಪ್ರದೇಶದಲ್ಲಿ ಆರಾಧಿಸಲ್ಪಡುತ್ತಿದ್ದರು. ಅಲ್ಲಿ ದೇವಿಯು ನಿರಾಕಾರ ಶಿಲಾರೂಪದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇತ್ತು. ಹಕ್ಕಲಮನೆ ಕುಟುಂಬದವರು ಹಲವು ತಲೆಮಾರುಗಳಿಂದ ದೇವಿಯನ್ನು ಕುಲದೇವತೆಯಾಗಿ ಪೂಜಿಸುತ್ತಿದ್ದರಂತೆ.
ಕಾಲಕ್ರಮೇಣ ದೇವಿಯ ಮಹಿಮೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹರಡಿ ಜನಪ್ರಿಯತೆ ಕಂಡುಬಂತು. ಜನಪದ ಕಥೆಗಳ ಪ್ರಕಾರ ದೇವಿಯು ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಇಚ್ಛೆಯನ್ನು ತಿಳಿಸುತ್ತಿದ್ದರಂತೆ. ದೇವಿಯ ಸೂಚನೆಯಂತೆ ಇಂದಿನ ದೇವಾಲಯದ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಎಂಬ ನಂಬಿಕೆ ಇದೆ. ಈ ರೀತಿಯ ಸ್ಥಳ ಪುರಾಣಗಳು ಕರ್ನಾಟಕದ ಜನಪದ ಧಾರ್ಮಿಕ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿವೆ. ದೇವಾಲಯದ ಐತಿಹಾಸಿಕ ಬೆಳವಣಿಗೆಯನ್ನು ನೋಡೋದಾದ್ರೆ, ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ಬಳಿಕ ಮೂಲ ದೇವಸ್ಥಾನ ಜಲಾವೃತ ಪ್ರದೇಶಕ್ಕೆ ಸೇರಿತು. ನಂತರ ಭಕ್ತರ ಹಾಗೂ ಸ್ಥಳೀಯರ ಸಹಕಾರದಿಂದ 1980ರ ದಶಕದಲ್ಲಿ ಪ್ರಸ್ತುತ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಪ್ರಾರಂಭದಲ್ಲಿ ಸಣ್ಣ ದೇವಾಲಯವಾಗಿದ್ದ ಇದು ಕ್ರಮೇಣ ವಿಸ್ತಾರಗೊಂಡು ಯಾಗಶಾಲೆ, ಅನ್ನದಾಸೋಹ ಭವನ, ಯಾತ್ರಿಕರ ವಸತಿ ಗೃಹ ಹಾಗೂ ಇತರ ಸೌಲಭ್ಯಗಳನ್ನು ಹೊಂದಿದ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಅಭಿವೃದ್ಧಿಯಾಗಿದೆ. ಸಿಗಂದೂರಿನಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತೆ. ಚಂಡಿಕಾಯಾಗ, ಕುಂಕುಮಾರ್ಚನೆ, ಸಪ್ತಶತಿ ಪಾರಾಯಣ ಮತ್ತು ವಿಶೇಷ ಸೇವೆಗಳು ಭಕ್ತರಿಗೆ ಲಭ್ಯವಿದೆ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತೆ. ದೇವಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ಇನ್ನೊಂದು ಈ ದೇವಿಯ ವಿಶೇಷತೆ ಅಂದರೆ ನ್ಯಾಯ ದೇವತೆ ಎಂಬ ಹೆಗ್ಗಳಿಕೆಯೂ ಕೂಡ ಇದೆ. ಕಳ್ಳತನ, ಮೋಸ, ಅನ್ಯಾಯ ಅಥವಾ ಕಳೆದು ಹೋದ ವಸ್ತುಗಳ ಕುರಿತು ಭಕ್ತರು ದೇವಿಯ ಮೊರೆ ಹೋದರೆ, ದೇವಿಯ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೂ ನಿರಪರಾಧಿಗಳಿಗೆ ನ್ಯಾಯ ದೊರೆಯುತ್ತೆ ಎಂಬ ನಂಬಿಕೆ ವ್ಯಾಪಕವಾಗಿದೆ. ಇಲ್ಲಿ ಜಾತಿ, ಧರ್ಮ ಹಾಗೂ ಆರ್ಥಿಕ ಭೇದ ಭಾವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡದೆ ಎಲ್ಲ ಭಕ್ತರಿಗೂ ಸಮಾನ ಅವಕಾಶ ಕಲ್ಪಿಸಿದೆ. ಈ ಕ್ಷೇತ್ರವು ಸಾಮಾಜಿಕ ಸಾಮರಸ್ಯ ಮತ್ತು ಸಮುದಾಯದ ಏಕತೆಯನ್ನು ಬಲಪಡಿಸುತ್ತೆ. ದೇವಿಯ ಆರಾಧನೆಯೊಂದಿಗೆ ಸಂಬಂಧಿಸಿದ ಜನಪದ ಹಾಡುಗಳು, ಹರಕೆಗಳು, ಜಾತ್ರೆಗಳು ಹಾಗೂ ಆಚರಣೆಗಳು ಮಲೆನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳಲು ನೆರವಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಸಿಗಂದೂರು ಧಾರ್ಮಿಕ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವಾಗಿ ಬೆಳೆಯುತ್ತಿದೆ. ಹೊಸ ಸೇತುವೆ ನಿರ್ಮಾಣದ ನಂತರ ಯಾತ್ರಿಕರ ಸಂಖ್ಯೆ ಹೆಚ್ಚಿದ್ದು ಸ್ಥಳೀಯ ಆರ್ಥಿಕತೆಯ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗಿದೆ. ಸಾರಿಗೆ, ವಸತಿ, ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಸಂಬಂಧಿತ ಚಟುವಟಿಕೆಗಳು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿವೆ. ಒಟ್ಟಾರೆಯಾಗಿ ಹೇಳೋದಾದರೆ ಸಿಗಂದೂರು ಚೌಡೇಶ್ವರಿ ದೇವಾಲಯ ಕರ್ನಾಟಕದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೂಡ ದೇವಾಲಯದ ಬಗೆಗಿನ ಒಂದು ಕಿರು ಪರಿಚಯ. ಸಿಗಂದೂರಿಗೆ ಬರಬೇಕು, ಹರಕೆ ತೀರಿಸ್ಬೇಕು ಅನ್ನೋದು ನನ್ನ ಹಸ್ಬೆಂಡ್ಗಂತೂ ತುಂಬಾ ಕಾಡ್ತಾ ಇತ್ತು. ಸದ್ಯ ಕೊನೆಗೂ ಅದು ನೆರವೇರಿತು. ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ಹರಿಸ್ಕೊಂಡಿದ್ರಂತೆ. ನಾನು ಸಿಕ್ಕಿದ್ದೀನಲ್ವ, ಅದಕ್ಕೆ ಹರಕೆ ತೀರಿಸಿದ್ರು. ನಾನು ಒಳ್ಳೆಯವಳ ಕೆಟ್ಟವಳ ಅಂತ ಕಮೆಂಟ್ ಮಾಡಿ. ನಾವು ಚಿನ್ನದ ತಾಳಿಯನ್ನು ಅರ್ಪಿಸಿದ್ರಿಂದ ಅವರು ನಮಗೆ ಫೋಟೋ, ಪ್ರಸಾದ ಎಲ್ಲನೂ ಕೊಟ್ಟಿದ್ರು ಫ್ರೀಯಾಗಿ. ಖುಷಿ ಆಯಿತು ತುಂಬ. ಹೀಗೆ ದೇವಸ್ಥಾನದಿಂದ ಹೊರಗೆ ಬಂದು ಅಲ್ಲೇ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ. ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಇಡ್ಲಿ, ಚಟ್ನಿ, ಬಿಸಿ ಬಿಸಿಯಾಗಿ ಬಜ್ಜಿ ಕೊಡ್ತಾಯಿದ್ರು. ಸೊ ಹೊಟ್ಟೆ ತುಂಬ ತಿಂದ್ವಿ. ಯಾಕಂದರೆ ನಾವು ನೈಟೆಲ್ಲ ಜರ್ನಿ ಮಾಡಿದ್ವಿ. ಜೊತೆಗೆ ಸ್ನಾನ ಮುಗಿಸ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ. ಬರೋ ತನಕ 10 ಗಂಟೆ 11 ಗಂಟೆವರೆಗೂ ಆಗಿತ್ತಲ್ವ, ಹಾಗಾಗಿ ಹಸ್ತಿತ್ತು. ಸೊ ಫೈನಲ್ಲಾಗಿ ದೇವಿಗೆ ಮತ್ತೊಂದು ಸಲ ನಮಸ್ಕಾರ ಮಾಡಿ ಸರಿ ಅಂತ ಮಳೆನಲ್ಲಿ ನಡ್ಕೊಂಡು ಬಸ್ ಹತ್ರ ಹೋದ್ವಿ. ಬಸ್ ಹತ್ತಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.